ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಮಂಡಕ್ಕಿ ಕರಿಯೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಮಂಡಕ್ಕಿ ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು. ಈಗ ಒಂದು ದೊಡ್ಡ ಗೆಡ್ಡೆ ತೊಗೊಂಬಿಟ್ಟು ಬೆಳ್ಳುಳ್ಳಿ, ಹುರಿಗಡಲೆ ಒಂದು ಬೌಲು, ಶೇಂಗಾ ಬೀಜ ಒಂದು ಬೌಲು, ಹಸಿ ಕೊತ್ತಂಬರಿ, ನಾವು ಸ್ವಲ್ಪ ಅರಿಶಿನ ಹಾಕ್ಕೊಬೇಕು ನೋಡಿ. ಮಜ್ಜಿಗೆ ಮೆಣಸಿನ್ಕಾಯಿ ಒಂದು 4 ಫ್ಲೇವರಿಗೋಸ್ಕರ ತೊಗೊಂಡಿದ್ದೀನಿ. ಖಾರಕ್ಕೆ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಜೀರಿಗೆ ಮತ್ತು ಉಪ್ಪು ಹಾಕ್ಬಿಟ್ಟು ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಟಿದ್ದೀನಿ ನೋಡಿ, ಕುಟ್ಬಿಟ್ಟು. ಈಗ ಮಂಡಕ್ಕಿ ಒಂದು 3 ಲೀಟ್ರು. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು 3 ಟೇಬಲ್ ಸ್ಪೂನಷ್ಟು. ಮಂಡಕ್ಕಿ ಎಷ್ಟಿರುತ್ತೋ ಅದನ್ನು ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಈಗ ಸಾಸಿವೆ ಕಾಳು ಜೀರಿಗೆ ಎಣ್ಣೆ ಕಾದಿದೆ ಅಲ್ವಾ, ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಕರಿಬೇವು ಕೂಡ ಹಾಕಿದ್ದೀನಿ. ಜೊತೆಗೆ ಸ್ವಲ್ಪ ಚೆನ್ನಾಗಿ ಚಟಪಟ ಅನ್ನೋ ಥರ ಸೌಂಡ್ ಬಂದಮೇಲೆ ಈಗ ಶೇಂಗಾ ಬೀಜ ಇರುತ್ತಲ್ವ, ಶೇಂಗಾ ಬೀಜ ಕೂಡ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಹಸಿ ಶೇಂಗಾ ಬೀಜನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಂಡಕ್ಕಿ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಕಾಳು ಕೂಡ ಜಾಸ್ತಿ ತಗೊಳ್ಳಿ ಶೇಂಗಾ ಬೀಜನ. ಇಲ್ಲಪ್ಪ ಅಂದರೆ ಕಡಿಮೆ ಇದ್ದರೆ ಸಾಕು, ಒಂದು ಬೌಲಷ್ಟು ನೋಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಹುರ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಷ್ಟು ಚೆನ್ನಾಗಿರುತ್ತೆ. ಅಂದರೆ ಫ್ಲೇಮ್ ಬಂದುಬಿಟ್ಟು ಜಾಸ್ತಿ ಇಟ್ಕೊಳ್ಳೋಕೆ ಹೋಗ್ಬೇಡಿ, ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಅದು ಫುಲ್ಲು ಸೀದೋಗ್ಬಿಡುತ್ತೆ. ಹಾಗಾಗಿ ಈಗ ಇದ್ರ ಜೊತೆಗೆ ಸ್ವಲ್ಪ ಕಂದು ಬಣ್ಣ ಬಂದ ತಕ್ಷಣವೇ ಶೇಂಗಾ ಬೀಜ, ಹುರ್ಗಡ್ಲೆ ಹಾಕ್ಕೊಂಬಿಡಿ. ಯಾಕಂದರೆ ಫುಲ್ ಶೇಂಗಾ ಬೀಜ ಫ್ರೈ ಆದಮೇಲೆ ಹುರ್ಗಡ್ಲೆ ಹಾಕ್ಕೊಂಬಿಟ್ರೆ ಶೇಂಗಾ ಬೀಜ ಅನ್ನೋದು ಫುಲ್ ಸೀದೋಗ್ಬಿಡುತ್ತಲ್ವ. ಒಂದು ಲೈಟಾಗಿ ಕಂದು ಬಣ್ಣ ಬಂದರೆ ಹಾಕ್ಕೊಂಬಿಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಈ ಥರ ಆಗಬೇಕು. ಒಗ್ಗರಣೆಗೆ ಶೇಂಗಾ ಬೀಜ ಈ ಥರ ಇದ್ರೇ ಚೆನ್ನಾಗಿ ಅನಿಸುತ್ತೆ ನೋಡಿ. ಈ ಥರ ಇಷ್ಟ ಆದರೆ ಸಾಕಾಗುತ್ತೆ. ಈಗ ಆಲ್ರೆಡಿ ಸ್ವಲ್ಪ ಫ್ರೈ ಆಗ್ತಾ ಇದೆ ಅಲ್ವಾ, ಸ್ವಲ್ಪ ಫ್ಲೇಮ್ನ ಕಡಿಮೆ ಇಟ್ಕೊಳ್ಳಿ. ಈಗ ಬೆಳ್ಳುಳ್ಳಿನ ಸುಲ್ಕೊಂಡ್ಬಿಟ್ಟಿದ್ದೀವಲ್ಲ, ಅದನ್ನು ಸ್ವಲ್ಪ ಜಜ್ಜಿಬಿಟ್ಟು ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಳ್ಳಿ. ಫ್ಲೇವರ್ ತುಂಬ ಚೆನ್ನಾಗಿ ಬಿಡುತ್ತೆ ಒಗ್ಗರಣೆಗೆ ಜಜ್ಜಿ ಹಾಕಿದರೆ. ನೀವು ಅದೇ ಥರ ಹಾಕ್ಕೊಳ್ತೀನಿ ಉಂಡುಣ್ಣೆನೆ ಅಂದರೆ ಹಂಗೂ ಹಾಕ್ಕೊಬೋದು, ಬಟ್ ಫ್ಲೇವರ್ ಚೆನ್ನಾಗಿ ಅನಿಸಲ್ಲ. ಸ್ವಲ್ಪ ಜಜ್ಜಿದ್ರೆ ಫ್ಲೇವರ್ ಬಿಡುತ್ತೆ ಬೆಳ್ಳುಳ್ಳಿ ನೋಡಿ. ಎಷ್ಟು ನೀಟಾಗಿ ಆಗ್ತಾಯಿದೆ. ಈ ಥರ ಆಗಬೇಕು ಕಾಳು. ಈಗ ಇದಕ್ಕೆ ನಾವು ಹಸಿಮೆಣಸಿನ್ಕಾಯಿನ, ಜೀರಿಗೆ ಮತ್ತು ಉಪ್ಪು, ನಾನು ಅದನ್ನು 3 ಸ್ವಲ್ಪ ಕುಟ್ಕೊಂಡ್ಬಿಡ್ತೀನಿ ತರಿಯಾಗಿ. ಸುಮ್ಮನೆ ಅದರ ಬದರ ಕುಟ್ಟಬೇಕು ಅಂತ ಹೇಳ್ತಾರೆ ನೋಡಿ, ಆ ಥರ. ಅದಕ್ಕೆ ಸುಮ್ಮನೆ ಜಸ್ಟ್ ಫ್ಲೇವರಿಗೆ ಮಜ್ಜಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಮ್ಗೆ ಸ್ವಲ್ಪ ಖಾರನೇ ಬೇಕು ಮಂಡಕ್ಕಿ, ಹಾಗಾಗಿ ಹಸಿಮೆಣಸಿನ್ಕಾಯಿ ಪ್ಲಸ್ ಮಜ್ಜಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಹಸಿಮೆಣಸಿನ್ಕಾಯಿ ಒಂದೇ ಹಾಕ್ಕೊಳ್ಳಿ. ಜೀರಿಗೆ ಮತ್ತು ಉಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಆ 3 ಸ್ವಲ್ಪ ತರಿಯಾಗಿ ಕುಟ್ಕೊಳ್ಳಿ. ಅಂದರೆ ಸ್ವಲ್ಪ ಸವಿಸ್ಕೊಂಡ್ರೆ ಮೈನ ತುಂಬ ಚೆನ್ನಾಗಾಗುತ್ತೆ. ಸೇಮ್ ನಾನು ಯಾವ ಥರ ಮಾಡ್ತಾಯಿದ್ದೀನೋ ಮಂಡಕ್ಕಿನ ಅದೇ ಥರ ಮಾಡಿ, ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದ್ರೆ ನೋಡಿ. ಈಗ ಇದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಉಪ್ಪು ಬೇಕಂದರೆ ಹಾಕ್ಕೊಳ್ಳಿ. ನಾನೀಗ ಅದು ಮೊದಲೇ ಅರ್ಧ ಸ್ಪೂನ್ ಹಾಕ್ಕೊಂಬಿಟ್ಟು ಹಸಿಮೆಣಸಿನ್ಕಾಯಿ, ಉಪ್ಪು, ಜೀರಿಗೆ ಕುಟ್ಟಿದ್ದೆ. ಈಗ ಸ್ವಲ್ಪ ಇನ್ನೊಂದು ಅರ್ಧ ಸ್ಪೂನಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೋಟಲಾಗಿ 1 ಸ್ಪೂನಷ್ಟು ಆಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಒಗ್ಗರಣೆಗೆ ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ನೀವು ಹರಳುಪ್ಪು ಹಾಕ್ತೀನಿ ಅನ್ನೋದಾದರೆ ಹರಳುಪ್ಪು ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ಎಣ್ಣೆಯಲ್ಲಿ ಹರಳುಪ್ಪು ಕರಗಲ್ಲ. ಹಾಗಾಗಿ ಸಣ್ಣ ಉಪ್ಪಾದರೆ ಚೆನ್ನಾಗಿರುತ್ತೆ. ಹರಳುಪ್ಪು ಹಾಕಿದರೆ ಕರಗಲ್ವಲ್ಲ, ಆಗ ಮಂಡಕ್ಕಿ ತಿನ್ಬೇಕಾದ್ರೆ ಹರಳು ಸಿಗುತ್ತೆ. ಹಾಗಾಗಿ ಈಗ ನೋಡಿ ಒಗ್ಗರಣೆ ಆಗಿದೆ ಅಲ್ವಾ. ಈಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಅರಿಶಿನ ಚೆನ್ನಾಗಿ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ನೋಡಿ. ಮಂಡಕ್ಕಿ ಕರಿಯೋದಕ್ಕೆ ಅರಿಶಿಣನೇ ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬಿಡೋದು. ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಹಸಿ ಕೊತ್ತಂಬರಿ ಇದೆಯಲ್ವ, ಅದನ್ನ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ನೀರಿರುತ್ತಲ್ವ, ನೀರು ಸ್ವಲ್ಪ ಹಿಂಗಬೇಕು, ಆ ಥರ ಸ್ವಲ್ಪ ಚೆನ್ನಾಗಿ ಹಿಂಗಲಿ. ಕೊತ್ತಂಬರಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಇದೇ ಥರ ಫ್ರೈ ಮಾಡ್ಕೊಳ್ಳಿ. ಕೊತ್ತಂಬರಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ, ಅದೇನು ಮ್ಯಾಂಡೇಟ್ರಿ ಏನಲ್ವ. ಚೆನ್ನಾಗಿ ಫ್ರೈ ಒಂದು ಮಾಡ್ಕೊಳ್ಳಿ ಸಾಕು. ಇದನ್ನು ಒಗ್ಗರಣೆ ಚೆನ್ನಾಗಿ ಆಗಿದೆ. ಇದೇ ಥರ ಮಾಡ್ಕೊಳ್ಳಿ ಒಗ್ಗರಣೆನ. ಎಷ್ಟು ನೀಟಾಗಿ ಆಗಿದೆ ಅಲ್ವ ಒಗ್ಗರಣೆ. ಈಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾನು ಸ್ಟವ್ ಆಫ್ ಮಾಡ್ಕೊಬೇಕು. ಲೋ ಫ್ಲೇಮಲ್ಲೇ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ನೋಡಿ, ಈ ರೀತಿ ಮಾಡ್ಕೊಬೇಕು. ಒಗ್ಗರಣೆ ಆಗಿದೆಲ್ವ, ಆಫ್ ಮಾಡ್ಕೊಳ್ಳಿ ಸ್ಟವ್ನ. ಈಗ ಈ ಒಗ್ಗರಣೆನ ಸೈಡಿಗೆ ಇಳಿಸ್ಕೊಂಬಿಡಿ. ಒಗ್ಗರಣೆ ಆಗಿದೆ ಅಲ್ವಾ. ಈ ಒಗ್ಗರಣೆ ಸ್ವಲ್ಪ ತಣ್ಣಗಾಗಿ ಬಿಡಬೇಕು. ಎಣ್ಣೆ ಫುಲ್ ಬಿಸಿ ಇರುತ್ತಲ್ವ, ಆವಾಗಲೇ ಮಂಡಕ್ಕಿ ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ತಣ್ಣಗಾದ್ಮೇಲೆ ಮಂಡಕ್ಕಿ ಮಿಕ್ಸ್ ಮಾಡ್ಕೊಬೇಕು.
ಮಂಡಕ್ಕಿನ ನೀವು ಫಸ್ಟಿಗೆ ಕ್ಲೀನ್ ಮಾಡಿಬಿಟ್ಟು ಇಟ್ಕೊಬೇಕು. ಅದರಲ್ಲಿ ಫುಲ್ ಧೂಳೆಲ್ಲ ಇರುತ್ತಲ್ವ, ಹಾಗಾಗಿ ನಾನು ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಟಿದ್ದೆ. ಆ ಮಂಡಕ್ಕಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿ ಮಂಡಕ್ಕಿಗೂ ಕೂಡ ಒಗ್ಗರಣೆ ಅನ್ನೋದು ಚೆನ್ನಾಗಿ ಅಂಟ್ಕೊಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಯಾವ ಥರ ಮಿಕ್ಸ್ ಮಾಡ್ತಾಯಿದ್ದೀನೋ ಅದೇ ಥರ ಮಿಕ್ಸ್ ಮಾಡಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡಷ್ಟು ತುಂಬ ಚೆನ್ನಾಗಿ ಅನಿಸುತ್ತೆ. ಇದರಲ್ಲಿ 2 ಥರ ಮಂಡಕ್ಕಿ ಬರುತ್ತೆ. ಉಪ್ಪಿನ ಮಂಡಕ್ಕಿ, ಉಪ್ಪಿಲ್ಲದೆ ಇರೋಂಥ ಮಂಡಕ್ಕಿ ಅಂತ ಹೇಳಿಬಿಟ್ಟು, ಸಾಲ್ಟ್ಲೆಸ್ ಅಂತ ಹೇಳಿ. ಸೊ ನಾನೀಗ ಸಾಲ್ಟ್ಲೆಸ್ ತೊಗೊಂಡಿದ್ದೀನಿ. ಈಗ ಸಾಲ್ಟ್ಲೆಸ್ ಮಂಡಕ್ಕಿಗೆ ನೀವು ಉಪ್ಪು ಹಾಕ್ಕೊಳ್ಳೇಬೇಕು. ಸಾಲ್ಟಿರೋ ಮಂಡಕ್ಕಿಗೆ ನೀವು ಉಪ್ಪು ಕಡಿಮೆ ಹಾಕಿದರೂ ನಡೆಯುತ್ತೆ. ಜಸ್ಟ್ ಅದು ಫ್ಲೇವರ್ಗೋಸ್ಕರ ಉಪ್ಪು ಹಾಕ್ಕೊಬೇಕಾಗುತ್ತೆ ಸಾಲ್ಟಿರೋ ಮಂಡಕ್ಕಿಗೆ. ನಮ್ಮ ಕಡೆ ರಾಯದುರ್ಗ ಮಂಡಕ್ಕಿ ಅಂತ ಹೇಳ್ತಾರೆ, ಈ ಕಡೆ ಎಲ್ಲನೂ ಸಾಲ್ಟು ಅಂತ ಹೇಳಿ ಅಂತಾರೆ. ನೋಡಿ ಈ ಥರ ಎಲ್ಲ ಮಿಕ್ಸ್ ಆಗಿದೆ ಅಲ್ವಾ. ಈಗ ಇದಕ್ಕೆ ನೋಡಿ ಈ ಥರ ಆದರೆ ಸಾಕು. ಫಸ್ಟ್ ನೀವು ನೋಡ್ಕೊಂಬಿಡಿ, ಇದೇ ಟೈಮಲ್ಲಿ ನೀವು ನೋಡಿಕೊಂಡು ಉಪ್ಪಾಗಿದ್ದರೆ ಹಾಕಕ್ಕೆ ಹೋಗ್ಬಿಡಿ, ಉಪ್ಪಾಗಿಲ್ಲ ಅಂದರೆ ಉಪ್ಪು ಹಾಕ್ಕೊಳ್ಳಿ. ನಾನು ಯಾವುದಕ್ಕೂ ಟೇಸ್ಟ್ ನೋಡ್ಕೊಂಬಿಡ್ತೀನಿ. ಉಪ್ಪು ಖಾರ ಎಲ್ಲ ಫುಲ್ ಕರೆಕ್ಟಾಗಿ ಆಗಿದೆ. ಈಗ ಗ್ಯಾಸ್ ಹಚ್ಕೊಂಡಿದ್ದೀನಲ್ವ, ಲೋ ಫ್ಲೇಮ್, ಇದೇ ಫ್ಲೇಮಲ್ಲಿ ನೀವು ಮಂಡಕ್ಕಿನ ಬಿಸಿ ಮಾಡ್ಕೊಬೇಕು. ಈ ಥರ ಬಿಸಿ ಪಾತ್ರೆಗೆ ನೀವು ಇಮಿಡಿಯೇಟಾಗಿ ಬೇಕು ಅಂದರೆ ಚಳಿಗಾಲದಲ್ಲಿ ಮಂಡಕ್ಕಿ ಮೆತ್ತಗಾದಾಗ ಈ ಥರ ಮಾಡ್ಕೊಬೋದು. ಬಟ್ ಈಗ ಬೇಸಿಗೆ ಕಾಲ ಆದರೂ ಕೂಡ ಮಂಡಕ್ಕಿ ಗರಿಯಾಗಿರುತ್ತೆ. ನಾನು ನಿಮ್ಗೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಒಂದು ಟೈಮ್ ಈ ಥರ ಬಿಸಿ ಮಾಡಿಕೊಂಡ್ರೆ ಮಂಡಕ್ಕಿ ತುಂಬ ಚೆನ್ನಾಗಾಗುತ್ತೆ ತಿನ್ನೋದಕ್ಕೆ ಗರಿಯಾಗಿ. ಅದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಆಗಿದೆ ಮಂಡಕ್ಕಿ. ಯಾರಿಗೆಲ್ಲ ಈ ಮಂಡಕ್ಕಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.